ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯ ಕ್ಯಾಸಂಬಳ್ಳಿಗೆ ಸಮೀಪದಲ್ಲಿರುವ ಮಡಿವಾಳ ಗ್ರಾಮದಲ್ಲಿ ಶ್ರೀ ಶ್ರೀ ಸ್ವಯಂ ಭುವನೇಶ್ವರಿ ಸ್ವಾಮಿ ಚೋಳರ ಇತಿಹಾಸವುಳ್ಳ ಪುರಾತನ ದೇವಸ್ಥಾನ ಸ್ಥಾಪನೆಗೊಂಡು 100 ವರ್ಷಗಳ ಇತಿಹಾಸವನ್ನ ಬರೆದಿದೆ. ಈ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಭಕ್ತಾದಿಗಳು ಅರಸಿ ಬರ್ತಾರೆ ಮತ್ತು ಪ್ರತಿ ಸೋಮವಾರ ವೈವಿಧ್ಯಮಯ ಅಲಂಕಾರಗಳೊಂದಿಗೆ ಕೂಡಿರುತ್ತದೆ. ಈ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ದೇವರಿಗೆ ಹರಕೆ ಹೊತ್ತು ಕಷ್ಟ ಸುಖಗಳನ್ನ ಆ ದೇವರಿಗೆ ಅರ್ಪಿಸಿ ಹೋಗ್ತಾರೆ. ಈ ದೇವಸ್ಥಾನಕ್ಕೆ ಬರೋ ಭಕ್ತರು ಅವರ ಕಷ್ಟಗಳನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ ಅಂತ ಭಕ್ತಾದಿಗಳು ತಿಳಿಸ್ತಾರೆ. ನಿಮಗೆ ಸಮಯವಿದ್ದಲ್ಲಿ ದೇವಸ್ಥಾನಕ್ಕೆ ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗಿ ಉದ್ಯೋಗ, ಸಂತಾನ ಭಾಗ್ಯ, ಕೋರ್ಟ್ ಕಚೇರಿಗಳು ಇತ್ಯಾದಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ದೇವಸ್ಥಾನದ ಅರ್ಚಕರಾದ ಕೆಎನ್ ಮನೋಹರ್ ದೀಕ್ಷಿತ್ ಅವರು ಸರಳವಾಗಿ ವಿವರಿಸಿದ್ರು. ನಮ್ದು ರಾಮಪುರ. ಇದು ತುಂಬ ದಿವಸದಿಂದ ಚೋಳ ರಾಜ್ಯರಿಂದನೂ ಪವಿತ್ರವಾಗಿ ಪೂಜೆಗೆ ನಡೀತಾ ಇದೆ. ಸರಿ, ಇದು ಮೂಲ ಸ್ಥಾನದಲ್ಲಿರೋ ದೇವಸ್ಥಾನ. ಏನೋ ಗ್ರಹ ದೋಷಗಳು ಏನಾದರೂ ಮಕ್ಕಳಿಗೆ ಏನಾದರೂ ಇದಾಗಿದ್ದರೆ ಪೂಜೆ ಅಭಿಷೇಕ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ. ನಮ್ಮ ಮಗುಗೆ ಹಂಗಾಗಿತ್ತು. ಆಮೇಲೆ ಇಲ್ಲಿ ಅಭಿಷೇಕ ಮಾಡಿಸಿ 1 ತಿಂಗಳು ಊಟ ಮಾಡಿರಲಿಲ್ಲ, 1 ತಿಂಗಳು ಮಾತಾಡಲಿಲ್ಲ. ಇಲ್ಲಿ ಬಂದು ಅಭಿಷೇಕ ಮಾಡ್ಕೊಂಡು ಹೋದ್ಮೇಲೆ ಆ ಪ್ರಸಾದ ಎತ್ಕೊಂಡ್ಮೇಲೆ ಆಮೇಲೆ ಅಮ್ಮ ನನಗೆ ಅನ್ನ ಹಾಕಿದ್ರು. ಪ್ರಸಾದ ತಿಂದು ನಮ್ಮ ಮಗು ಒಳ್ಳೆಯದಾಯಿತು. ಆಮೇಲೆ ಒಂದು ಮಗುನೂ ಆಯಿತು. ಪ್ರತಿ ಸೋಮವಾರ ನೀವು ಬರ್ತೀರಾ ಇಲ್ಲಿಗೆ? ಬರ್ತಾ ಇರ್ತೀವಿ ನಾವು. ವಿಶೇಷ ಪೂಜೆಗಳಿದ್ದಾಗೆಲ್ಲ ಬರ್ತೀವಿ. ನಮಗೇನಾದರೂ ಇದು ಆಗಿದ್ರೆ ಬಂದು ಪೂಜೆ ಮಾಡ್ಕೊಂಡ್ರೆ ನಮಗೆಲ್ಲ ಒಳ್ಳೆಯದಾಗುತ್ತೆ. ಪಾರ್ವತಿ ಪರಮೇಶ್ವರವು ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಮಡಿವಾಳ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ಪಾರ್ವತಂಬಾ ಸಮೇತ ಶ್ರೀ ಸ್ವಯಂಭುವನೇಶ್ವರ ಸ್ವಾಮಿ ದೇವಾಲಯ. ಇಲ್ಲಿ ವಿಶೇಷತೆ, ಪ್ರತಿ ದಿನವೂ ನಿತ್ಯ ಅಭಿಷೇಕ, ನಿತ್ಯ ಪೂಜೆಗಳು ನಡೀತಾ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಸೋಮವಾರದ ದಿನ ವಿಶೇಷವಾಗಿ ಶಿವನಿಗೆ ಅಭಿಷೇಕ ಪ್ರಿಯ ಆಗಿರುವ ಕಾರಣ ಅಭಿಷೇಕಗಳು, ರುದ್ರಾಭಿಷೇಕಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ಮುಜರಾಯಿ ದೇವಸ್ಥಾನಕ್ಕೆ ಒಳಪಟ್ಟಿರುತ್ತೆ. ಈಗ ಸುಮಾರು 10-15 ವರ್ಷದ ಕೆಳಗೆ ಮುಂದುಗಡೆ ಮಂಟಪ ಬಿದ್ದೋಯ್ತು. ಬಿದ್ದಾಗ ನಾಗರಾವು ಬಂದು ಸುಮಾರು 30 ಜನ ಅರ್ಚಕರನ್ನೆಲ್ಲ ಕಾಪಾಡಿ, ವಿಪ್ರ ಬಾಂಧವರನ್ನೆಲ್ಲ ಕಾಪಾಡಿ, ಗ್ರಾಮಸ್ಥರನ್ನೆಲ್ಲ ಕಾಪಾಡಿ ಹೋಯ್ತು ಆ ಹಾವು. ಇಲ್ಲ ಅಂತಂದರೆ ಆವತ್ತೇ 40-50 ಜನ ಸತ್ತೋಗ್ಬೋದಾಗಿತ್ತು. ಅಲ್ಲಿ ಇದಾಗಿಲ್ಲ, ಆ ದೇವರು ಬಂದು ಕಾಪಾಡಿದ್ರು. ಅದಾದಮೇಲೆ ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗಡೆಯವರ ಆಶೀರ್ವಾದದಿಂದ ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿಕೊಂಡು ಮುಜರಾಯಿ ಇಲಾಖೆ ವತಿಯಿಂದ, ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿಕೊಂಡು ಗ್ರಾಮಸ್ಥರಾಗಿರ್ಬೋದು, ಸುತ್ತಮುತ್ತಲಿನ ಗ್ರಾಮಸ್ಥರು 48 ಹಳ್ಳಿಯ ಆಗಿರ್ಬೋದು, ಎಲ್ಲರೂ ಬಂದು ಈ ದೇವ್ರನ್ನ ಹತ್ರ ಬೇಡ್ಕೊಂಡು, ಬೋರ್ ಹಾಕೋರು, ಮದುವೆ ಆಗದಿರೋ ಇರೋರು, ಮಕ್ಕಳಾಗದಿರೋ ಇರೋರು, ಬಂದು ಆರೋಗ್ಯ ಕೆಟ್ಟಿರೋರು ಬಂದು ಈ ದೇವ್ರ ಹತ್ರ ಹರಕೆ ಮಾಡಿಕೊಂಡು ಅಭಿಷೇಕ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅವ್ರ ಹರಕೆ ಏನಾದರೂ ಸಲ್ಲಿಸ್ಬೋದು ಅಂತಂದರೆ ಅನ್ನದಾನ ಮಾಡ್ತಾರೆ, ಇಲ್ಲ ದೇವ್ರಿಗೆ ಏನೋ ಒಂದು ಸೇವೆ ಮಾಡ್ಕೊಂಡು ಹೋಗ್ತಾರೆ. ಅವರು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂಥವನು ಈ ಸ್ವಯಂ ಭುವನೇಶ್ವರ ಆಗಿರುತ್ತಾನೆ. ಅದೇ ರೀತಿ ಈ ದೇವಸ್ಥಾನ ಸುಮಾರು 2000 ವರ್ಷ ಇತಿಹಾಸ ಇದೆ. ಗೊತ್ತಿಲ್ದಿರಾನು ಹಳೆಗನ್ನಡ, ದ್ರವಿಡಿಯನ್ ತಮಿಳ್ ಅಂದರೆ ದ್ರಾವಿಡರು ಕಟ್ಟಿರುವಂತಹ ದೇವಸ್ಥಾನ ಅಂತಲೂ ಹೇಳ್ಬೋದು. ಬಿಫೋರ್ ಚೌಲಾಸ್ ಅಂದರೆ ಚೌಲ್ರಿಗೆ ಮುಂಚೆ ಆಗಿರುವಂಥ ದೇವಸ್ಥಾನ ಇದು. ಇನ್ನೊಂದೇನಪ್ಪ ಅಂತಂದರೆ ಈ ದೇವಸ್ಥಾನಕ್ಕೆ ಎಲ್ಲೇ ಯಾವುದೇ ಕಾರಣಕ್ಕೂ ಬೇಸ್ ಇಲ್ಲ. ಬೇಸ್ ಅಂದರೆ ಪಾಯ ಇಲ್ಲ, ಬರೀ ಬಂಡೆ ಮೇಲೆ ಇರುವಂತಹ ದೇವಸ್ಥಾನ. ಒಂದು ಸರ್ತಿ ಬನ್ನಿ. ಅದೇ ರೀತಿ ಈಗ ವೈಶಾಖ ಮಾಸದಲ್ಲಿ, ವೈಶಾಖ ಶುದ್ಧ ಪಂಚಮಿ ಶಂಕರ ಜಯಂತಿ ದಿನ ರಥೋತ್ಸವ ನಡೆಯುತ್ತೆ. ಅದಾದಮೇಲೆ ಆಗಸ್ಟ್ 15 ಆಡಿ ತಿಂಗಳಲ್ಲಿ, ತಮಿಳ್ ಆಡಿ ತಿಂಗಳಲ್ಲಿ ಕಾವಡಿ ಜಾತ್ರೆ ನಡೆಯುತ್ತೆ. ಅದೇ ರೀತಿ ಶಿವದೀಪೋತ್ಸವದ ದಿನ ಲಕ್ಷದೀಪೋತ್ಸವ ನಡೆಯುತ್ತೆ. ಅದೇ ರೀತಿ ಶಿವರಾತ್ರಿ ಹಬ್ಬ ನಡೆಯುತ್ತೆ. ಇಷ್ಟು ಮಾತ್ರ ಪ್ರೋಗ್ರಾಮ್ಗಳು ಈ ದೇವಸ್ಥಾನದಲ್ಲಿ ನಡೀತಾ ಇದೆ. ಭಕ್ತಾದಿಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವ್ರನ್ನ ಏನು ಬೇಡ್ಕೊತೀರೋ ಅದನ್ನು ತಮ್ಮ ಇಷ್ಟಾರ್ಥವಾಗಿ ಸಿದ್ಧಿಯಾಗುತ್ತೆ. ಈಗ ಇಲ್ಲಿ ಸುಮಾರು ಜನ ಮದುವೆ ಆಗದಿರೋರು ಬಂದಿದ್ದಾರೆ, ಮಕ್ಕಳಾಗದಿರೋರು ಬಂದಿದ್ದಾರೆ, ಮನೇಲಿ ಪ್ರಾಬ್ಲಮ್ ಇರೋರು ಬಂದಿದ್ದಾರೆ, ಬೋರ್ ಹಾಕೋರು ಬಂದಿದ್ದಾರೆ. ವಿಶೇಷವಾಗಿ ಅಮ್ಮನವ್ರು ಬಂದ್ಬಿಟ್ಟು ದಕ್ಷಿಣಾಭಿಮುಖವಾಗಿರೋದು. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಸೋಮಸ್ಕಂದ ಮೂರ್ತಿ, ಅಂದರೆ ಶಿವ ಮತ್ತು ಪಾರ್ವತಿ ದೇವಿಯ ಮಧ್ಯದಲ್ಲಿರುವಂಥವನು ಸುಬ್ರಹ್ಮಣ್ಯ. ಆ ಸುಬ್ರಹ್ಮಣ್ಯ ಬಂದ್ಬಿಟ್ಟು ವೆಲ್ಲಿ ದೇವಸೇನ ಸಮೇತವಾಗಿ ಇರ್ತಾನೆ. ಇಲ್ಲಿ ಸೋಮಸ್ಕಂದ ಮೂರ್ತಿ ಅಂತ ಹೇಳ್ತಾರೆ. ಬಂದು ತಾವು 11 ಪ್ರದಕ್ಷಿಣೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ತಮ್ಮ ಮನಸ್ಸಲ್ಲಿ ನಿರ್ಮಾಲ್ಯವಾದ ಮನಸ್ಸಿನಿಂದ ನ್ಯಾಯವಾದ ಕೋರಿಕೆಯನ್ನು ಕೋರ್ಕೊಂಡ್ರೆ ಖಂಡಿತ ಈ ದೇವರು ತಮಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ಖಂಡಿತ ಕೆಲಸ ಆಗೇ ಆಗುತ್ತೆ ತಮಗೆ.